ಹಲೋ ಮಕ್ಕಳೇ, ಈಗ ನೋಡಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಕ್ಲಾಸ್ 11 ಇದರದ್ದೇ ಥರ್ಡ್ ಪಾರ್ಟ್. ಇವಾಗ ನೋಡಿ ಫಸ್ಟ್ ಸೈನ್ ಮತ್ತು ಕಾಸಿಂದ ಗ್ರಾಫ್ ಹಾಕಿದ್ದೇವೆ. ಇವಾಗ ಟ್ಯಾನ್ ಎಕ್ಸಿಂದ ನೋಡಿ ಹೀಗೆ ಬರೀಬೋದು, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ನಾನು ನಿಮಗೆ ಒಂದು ಫಂಕ್ಷನ್ ಹೇಳ್ಕೊಟ್ಟಿದ್ದೆ 1/x, ವೇರ್ ಎಕ್ಸ್ ಶುಡ್ ನಾಟ್ ಬಿ 0. ಈ ಗ್ರಾಫ್ ಹೇಗಿರುತ್ತೆ ಅಂತ ಹೇಳಿದರೆ ಈ ರೀತಿ ಇರುತ್ತೆ, ಈ ರೀತಿ ಇರುತ್ತೆ ಮತ್ತು ಈ ರೀತಿ ಇರುತ್ತೆ. ಅಂದರೆ 0 ಟಚ್ಚೇ ಆಗಲ್ಲ. ನೀವು ಹಿಂದಿನ ವಿಡಿಯೋಸ್ ಏನಾದರೂ ನೋಡಿದರೆ ರಿಲೇಷನ್ ಫಂಕ್ಷನ್ಸ್ನಲ್ಲಿ. ಸೊ ಅದೇ ರೀತಿಯಲ್ಲಿ ಇದನ್ನು ಯಾವಾಗೂ 0 ಆಗಬಾರ್ದು. 0 ಆತಂದರೆ ಇದೇನಾಗ್ಬಿಡುತ್ತೆ, ಇನ್ಫಿನಿಟಿ ಕಡೆ ಟೆಂಡ್ಸ್ ಆಗುತ್ತೆ. ಸೊ ಇದನ್ನು ಮಾಡಬಾರ್ದು ಅಂಥೇಳಿನೇ ನಾವೇನು ಮಾಡ್ತೀವಿ, ಕಾಸಿ ಎಲ್ಲೆಲ್ಲಿ 0 ಆಗುತ್ತೆ ಅಲ್ಲ ನೋಡಿ, ನೀವು ಕಾಸ್ನ ನೀವು ಈ ರೀತಿಯಲ್ಲಿ ಪ್ಲಾಟ್ ಮಾಡ್ಬೋದು. ನೀವು ಯಾವಾಗ x, y ಅಂತ ಪ್ಲಾಟ್ ಮಾಡ್ತೀರಲ್ಲ, ನಾನು ಅದನ್ನು a, b ಅಂತ ತೊಗೊಂಡಿದ್ದೇನೆ. ಯಾವಾಗೂ ನೆನ್ಪಿಟ್ಟಿರಿ, ಎಕ್ಸ್ ಯಾವಾಗೂ ಐತಲ್ಲ ಎಕ್ಸ್ ಕೋಆರ್ಡಿನೇಟ್ ಇರುತ್ತಲ್ಲ, ಕಾಸ್ ಎಕ್ಸಿಗೆ ಡಿನೋಟ್ ಆಗುತ್ತೆ, y ಯಾವಾಗೂ ಸೈನ್ ಎಕ್ಸಿಗೆ ಡಿನೋಟ್ ಆಗುತ್ತೆ. ಸೊ ಕಾಸ್ ಎಕ್ಸ್ ಯಾವಾಗ 0 ಆಗುತ್ತೆ ಅಂದರೆ ನೋಡಿ, ಕಾಸ್ ಎಕ್ಸ್ 0 ಆಗೋದು 90 ಒಳಗೆ, ಕಾಸ್ 90 = 0 ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಇದು 90 ಡಿಗ್ರಿನ ಇದು ನೋಡಿ 90 ಡಿಗ್ರಿ ಇಲ್ಲಿ ಬರುತ್ತೆ ಮತ್ತು ಇಲ್ಲಿ ಬರುತ್ತೆ 3π/2. ಸೊ ನಾವು ಅದನ್ನೊಂದು ಜನರಲ್ ಫಾರ್ಮುಲಾ ಕೊಟ್ಟಿದ್ದೆ, 2n+1 π/2. ಸೊ ಅದನ್ನು ನಾನು ಡಿಟೆಕ್ಟ್ ಮಾಡ್ತೀನಿ. ಓಕೆ, ಇದು ನೋಡಿ ಗ್ರಾಫ್ ಹೇಗಿದೆ ಅಂದರೆ ಇಲ್ಲಿ ಎಲ್ಲೆಲ್ಲಿ ಇನ್ಫಿನಿಟಿಗೆ ಟೆಂಡ್ ಆಗುತ್ತೆ ಅಂದರೆ ಕಾಸ್ 0 ಆಗುತ್ತೆ ಅಲ್ಲ, ಅಲ್ಲೆಲ್ಲ ಏನಾಗುತ್ತೆ, ಅದು 90 ಡಿಗ್ರಿ ಪ್ಯಾರಲಲ್ ಆಗಿಬಿಡುತ್ತೆ ಈ ರೀತಿಯಲ್ಲಿ. ಸೊ ನೋಡಿ, ಫಸ್ಟ್ ಆಫ್ ಆಲ್ ನಾನು ತೋರಿಸ್ತೇನೆ. ಇವಾಗ ನೋಡಿ ಗ್ರಾಫ್ ಈ ರೀತಿಯಲ್ಲಿರುತ್ತೆ, ಹೀಗೆ ಬರುತ್ತೆ ಗ್ರಾಫ್ ಮತ್ತು ಇಲ್ಲಿ ಸ್ಟ್ರೇಟ್ ಆಗುತ್ತೆ. ಇಲ್ಲಿ ಯಾಕೆ ಸ್ಟ್ರೇಟ್ ಆಗುತ್ತೆ ಅಂದರೆ ಇಲ್ಲಿ -90 ಡಿಗ್ರಿ ಇರುತ್ತೆ. ಓಕೆ, ಮತ್ತು ಇಲ್ಲಿ +90 ಡಿಗ್ರಿ ಇರುತ್ತೆ. ಸೊ ಅದಕ್ಕೋಸ್ಕರ ಗ್ರಾಫ್ ಈ ರೀತಿಯಲ್ಲಿ ಹೋಗುತ್ತಾ ಇರುತ್ತೆ. ಇದರೊಳಗೆ ರೊಟೇಷನ್ ಪೀರಿಯಡ್ ಯಾವಾಗೂ ಐತಲ್ಲ π ಇರುತ್ತೆ. ಅಂದರೆ ಇದು ನೋಡಿ, ಇವೆರಡರೊಳಗೆ ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿ π/2 ಇದೆ, ಇಲ್ಲಿ π/2 ಇದೆ. ಸೊ ರೊಟೇಷನ್ ಈಸ್ π. ಇದರೊಳಗೆ ಏನಿರುತ್ತೆ ಅಲ್ಲ ರೊಟೇಷನ್, ಇಲ್ಲಿ 2π ಇರುತ್ತೆ. 2π ವಿಲ್ ಬಿ ದ ರೊಟೇಷನ್. ಓಕೆ, ಸೈನ್ ಮತ್ತು ಕಾಸಿಗೆ 2π ರೊಟೇಷನ್ ಪೀರಿಯಡ್, ಇದರೊಳಗೆ π ಅಷ್ಟೇ ರೊಟೇಷನ್ ಪೀರಿಯಡ್. ನೀವು ಬೇಕಾದರೆ ನೀವು ಫಿಸಿಕ್ಸ್ನಲ್ಲಿ ಕಲ್ತಿರ್ಬೋದು, ಥ್ರಸ್ಟ್ ಮತ್ತು ಟ್ರಫ್. ಓಕೆ, ಅಂದರೆ ಒಂದು ಪೀಕ್ನ ಇನ್ನೊಂದು ಪೀಕ್ ಮಟ್ಟ ಇದರದ್ದು ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ 2π ಇರುತ್ತೆ. ನೀವು ಬೇಕಾದರೆ 0ಇಂದ π ನೋಡಿ 2π ಮಟ್ಟನೇ ಇದೆ. ಸೊ ಅದೇ ರೀತಿಯಲ್ಲಿ ಇದರೊಳಗೆ ಗ್ರಾಫ್ನ ಒಂದು ಮೆಷರ್ ಮಾಡಿದರೆ ಇದು ರಿಪಿಟೇಷನ್ ಆಗ್ತಿರುತ್ತೆ ಅಲ್ಲ, ಇದು ರಿಪಿಟೇಷನ್ ಏನಾಗುತ್ತೆ, ಈ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಇಲ್ಲಿ ಮತ್ತೆ 3π ಬರುತ್ತೆ, 3π/2 ಇಲ್ಲಿ ಬರುತ್ತೆ π. ಓಕೆ, ಸೊ ಈ ರೀತಿಯಲ್ಲಿ ಗ್ರಾಫ್ ಹೋಗುತ್ತೆ. ಇದರೊಳಗೆ ಡೊಮೇನ್ ಮತ್ತು ರೇಂಜ್ ಇರುತ್ತೆ ಅಲ್ಲ, ಡೊಮೇನ್ ಇರುತ್ತೆ ಅಲ್ಲ, ಅದು ಎಕ್ಸ್ ಏನು ಬೇಕಾದರೂ ವ್ಯಾಲ್ಯೂ ತೊಗೋಬೋದು. ಯಾಕಂದರೆ ನಾವು ಎಕ್ಸ್ ಅಂದರೆ ಆ್ಯಂಗಲ್ ತೊಗೊತಿದ್ದೇವೆ. ಆ್ಯಂಗಲ್ ರಿಯಲ್ ನಂಬರ್ಸೇ ಇರುತ್ತೆ, ಆದರೆ ನಾವೇನು ಅದನ್ನು ಮೈನಸ್ ಮಾಡಬೇಕು. ಏನು ಮೈನಸ್ ಮಾಡಬೇಕಂದ್ರೆ π/2 3π/2 ಅದನ್ನು ಮೈನಸ್ ಮಾಡಬೇಕು. ನಾನು ಇದನ್ನು ಒಂದು ಸೆಟ್ನಲ್ಲಿ ಬರೀತಿದ್ದೇನೆ, a such that a belongs to 2n+1 into π/2. ಅಂದರೆ π/2 ಇಂದ ಏನೇನು ವ್ಯಾಲ್ಯೂಸ್ ಬರುತ್ತೆ ಅಲ್ಲ, ಅದೆಲ್ಲ ವ್ಯಾಲ್ಯೂಸ್ ನಾವು ಕ್ಯಾನ್ಸಲ್ ಮಾಡಿ ರಿಯಲ್ ನಂಬರ್ಸ್ದಲ್ಲಿ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಏಕೆಂದರೆ π/2 ಅಲ್ಲಿ ನಮಗೇನು ಸಿಗುತ್ತೆ, 0 ಸಿಕ್ಬಿಡುತ್ತೆ. ಸೊ ವಿ ನೀಡ್ ಟು ಜಸ್ಟ್ ರಿಮೂವ್ ಇಟ್. ಟ್ಯಾನ್ ನೋಡಿ ನಿಮಗೆ 90 ಯಾವಾಗ ನೀವು ಬರೀತೀರ, ND ಅಂತ ಬರೀತೀರಿ, ನಾಟ್ ಡಿಫೈನ್ಡ್ ಅಂತ ಬರೀತೀರಿ, ಇಲ್ಲಾಂದರೆ ಇನ್ಫಿನಿಟಿ ಅಂತ ಬರೀತೀರಿ. ಯಾಕೆ ಬರೀತೀರಿ ಅಂದರೆ ಕಾಸ್ ನೋಡಿ, ಇದನ್ನು ಸೈನ್ ಬೈ ಕಾಸ್ ಅಂತ ಬರಿಬೋದು. ಸೈನ್ 90 ಮತ್ತು ಕಾಸ್ 90 ಇದೇನಾಗ್ಬಿಡುತ್ತೆ 1/0 ಆಗ್ಬಿಡುತ್ತೆ, ವಿಚ್ ಇಸ್ ಅಗೇನ್ ಇನ್ಫಿನಿಟಿ. ಇದಕ್ಕೋಸ್ಕರನೇ ನಮಗೇನು ಸಿಗುತ್ತೆ, 0 ಸಿಕ್ಕ ನಂತರ ನಮಗೆ ಒಂದು ಇನ್ಫಿನಿಟಿ ಕಡೆ ಟೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಮತ್ತು ರೇಂಜ್ ನಿಮಗೆ ರಿಯಲ್ ನಂಬರ್ಸ್ ಇದೆ. ಓಕೆ, ಯಾಕೆಂದರೆ ಈ ನಂಬರ್ಸ್ ಹೀಗೆ ಬೆಳೀತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಇದಾಗಿತ್ತು ನಿಮಗೆ ಟ್ಯಾನಿನ ಒಂದು ಗ್ರಾಫ್, ಡೊಮೇನ್ ಮತ್ತು ರೇಂಜ್. ಇದೇನಾದರೂ ಅರ್ಥ ಆಗಲಿ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ನೋಡಿ, ನೀವು ವಿಡಿಯೋ ಲೈಕ್ ಮಾಡಿದರೆ ನನಗೆ ಯೂಟ್ಯೂಬ್ ಅಲ್ಗಾರಿದಮಿಗೆ ಅದು ಒಂದು ಯೂಟ್ಯೂಬ್ ಅಲ್ಗಾರಿದಮ್ ಅದನ್ನು ಏನು ಮಾಡುತ್ತೆ, ಅದು ವಿಡಿಯೋನ ಮುಂದೆ ತಳ್ಳುತ್ತೆ. ಅಂದರೆ ಬೇರೆ ವ್ಯೂವರ್ಸ್ ಯಾರು ಮ್ಯಾಥಮೆಟಿಕ್ಸ್ ನೋಡ್ತಾರಲ್ಲ ಅವ್ರಿಗೆ ಹೋಗಿ ಮುಟ್ಟುತ್ತೆ. ಅದು ತಲುಪಿದ ನಂತರ ಅವರು ಅದನ್ನು ನೋಡಿ ಅವ್ರು ಮುಂದಿನವರಿಗೆ ತಲುಪಿಸ್ಬೋದು. ಸೊ ಅದಕ್ಕೋಸ್ಕರ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.
ಕಮೆಂಟ್ ಮಾಡಿದರೆ ನಂಗೆ ಗೊತ್ತಾಗುತ್ತೆ ನಿಮ್ಗೆ ಇದು ವಿಡಿಯೋ ಅರ್ಥ ಆಗಿದೆಯೋ ಇದು ಕಾನ್ಸೆಪ್ಟ್ ಅರ್ಥ ಆಗಿದೆಯೋ ಇಲ್ಲೋ ಅಂತೇಳಿ. ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.